ಮದುವೆ ಆಗಿಲ್ಲಾರ್ದ ಹುಡುಗರು ಲಗ್ನ ಅದಾವ ಹೇಳ್ತಿರ್ತಾನ. ಇವು ಈಗಿನ ಹುಡುಗರು ಜಗಳ ತೆಗಿಲಕತ್ತಾವ. ಅಪ್ಪ ನಾವು ಲಗ್ನ ಮಾಡಲ್ಲ ತಿರುಗಿ ನಾನು ವಾರಿದವ್ರಿಗೆ ಅಡ್ಡಾಡ್ ಹಾಡ್ದಾರತ್ತಾನ. ಲಗ್ನ ಅಂದ್ರೆ ಒಟ್ಟು ಹಾಡ್ಯದೇ ತಿಳ್ಕೊಳ ನಾವು. ಅವನಿಗೆ ಈ ಅದ್ರದ್ದು ಏನೋ ಗೊತ್ತಿಲ್ಲ. ಪಾಪ ಯಾರು ಊರಾಗಿನ ಹಿರಿಯರ್ ಅಂತಾರೆ ಹುಚ್ಚ, ಸುಮ್ಮನೆ ಯಾಕೆ ಕಷ್ಟಪಡ್ತಿದ್ವಿ, ಇನ್ನೊಂದು ಸ್ವಲ್ಪ ದಿವಸ ಚಂದಿದೆ ಆರಾಮಿರು, ಯಾಕಿದು ಜಂಜಾಟಿದ್ದು ಗೊತ್ತಿಲ್ಲ ನಿನಗ. ಮುಗತ್ತ ಚೈನಿ ಹೊಡೆದನ ನಾನು ಬ್ಯಾಡ ಅಂತ ಅವ ಏನು ತಿಳಿದಾರ. ಲಗ್ನದ ಕೂಡ ಚೈನಿ ಅಂದ್ರೆ ಏನು, ಅಗದಿ ಸೈಕಲ್ ಮೋಟ್ರ್ ಮ್ಯಾಗ ಹಿಂದೆ ಹೆಣ್ತಿ ಕುಂದ್ರಸ್ಕೊಂಡು ಅಗದಿ ಅಕ್ಕಲ್ ಕೊಡಕ ಸಿನಿಮಾ ನೋಡಕ್ ಹೋಗೋದು, ಸೊಲಾಪುರಕ್ಕೆ ಸಿನಿಮಾ ನೋಡಕ್ ಹೋಗೋದು, ಇದೇ ತಿಳಿದ ನಾವು ಸಂಸಾರ. ಯಾಕ್ರೆ ಇದೇ ತಿಳಿದ್ರಿಲ್ಲ. ನಾವು ಬಸ್ನಾಗ ಹೊಂಟಿದ್ದೆ, ನನಗೆ ಸೀಟ್ ಸಿಕ್ಕಿದ್ದಿಲ್ಲ, ಹಿಂಗೆ ಹಿಡ್ಕೊಂಡು ಹಿಂಗೆ ಮೇಲೆ ಹಿಡ್ಕೊಳ್ಳೋದಿರ್ತದೆ. ಒಂದು 3 ಹುಡುಗರು ಕುಂತಿದ್ದು. ದೋಸ್ತ ದೇವ್ರು ಅದಾನಂತ ಏನಿಲ್ಲ ಅಂತೆ ಅಂತ ಒಬ್ಬ. ಇನ್ನೊಬ್ಬ ಏನಂದ, ಅದನ್ನಲ್ಲ ದೇವ್ರು ಇಲ್ಲಾರ್ದೆ ಹಂಗ ಗುರು ಗುರು ಅದ, ಯಾರು ದೇವರು ಅಂತ ಹಿಂಗೆ ಪ್ರಶ್ನೆ ಮಾಡ್ದವ. ಅವಾಗ ಅವ ಮಗಳು ಕೂತಾವ ಹೇಳ್ದ, ಏನ್ರಿ ಪೈಸಾ ಮೇರ ಪರಮಾತ್ಮ ಅಂದವ, ರೊಕ್ಕನೇನ ಮನಿ ದೇವರು ಅಂದ. ಗುರು ಪತ್ನಿ ಮೇರ ಗುರು ಅಂದ, ಹೆಣ್ತಿನೇ ಗುರು ಅಂದ. ಅವನು ಹೆಣ್ತಿಗೆ ಗುರು ಅವತ್ತು ನಾ ಅಂದೆ. ವಿಚಾರ ಮಾಡ್ತಿದ್ದೆ, ನನಗೆ ಮನೆ ಗೊತ್ತಾಗ್ಯದ. ಅಗದಿ ಒಂದು ಹುಡುಗ ಸ್ಟೈಲ್ನಾಗ ಹಿಂಗೆ ಸೈಕಲ್ ಮೀಟರ್ ಮುಂದೆ ನಡ್ಸಕತ್ತಾನೆ, ಹಿಂದೆ ಹೆಣ್ತಿ ಕೂತಾಳ. ಆಕಿ ಹೆಂಗೆ ಕುಂದಿರ್ತಾಳೆ ಗೊತ್ತಲ್ಲ ನಿಮ್ಗೆ ಸ್ಟೈಲ್. ಅವನು ಡುಬ್ಬದ ಮ್ಯಾಗ ಹಸ್ತಾ ಇಟ್ಟು ಹಿಂಗೆ ಕೂತಿರ್ತಾರಲ್ಲ, ಭಕ್ತ ನನ್ನ ಆಶೀರ್ವಾದ ಬಲ್ಲಂಗೆ ಹೊಡಿನಿ ಗಾಡಿ. ಅದಕ್ಕೆ ಗುರು ಅತ್ತಾನೋ ಯಪ್ಪ ಅಂದೇನ. ನೋಡ್ರಿಲ್ಲ ಅಗದಿ ಸ್ಟೈಲ್ನಾಗ ಕೂತಿರ್ತಾರ. ಗಾಡಿ ಹಿಂದೆ ಹೆಣ್ಮಗಳೊಬ್ಬ ಕುಂತಾಳತ್ತಂದ್ರೆ ಇವನು ಹೆಣ್ತಿನೇ ಅದಳ ಅನ್ನೋದಕ್ಕೂ ಅದು ಒಂದು ಸ್ಟೈಲ್ನಾಗ ಕುಂದಿರ್ತದ. ತಿಳಿ ಅವಾಗ ಡುಬ್ಬದ ಮ್ಯಾಗ ಹಿಂಗೆ ಕೈ ಇಟ್ಟು ಕುಂದಿರ್ತಿದ್ರು. ಈಗ ಹೆಣ್ತಿದ್ರೆ ಡುಬ್ಬದ ಮ್ಯಾಗ ಕೈ ಇಟ್ಟು ಕುಂದಿರ್ತಾಳ. ಬೇರೆ ಹೆಣ್ಮಗಳಾದ್ರ ಹಿಂದೆ ಹಿಡ್ಕೊಂಡು ಹಿಂಗೆ ಕುಂತಿರ್ತಾಳ. ನೋಡ್ರಿ ಹಿಂದೆ ಸೈಕಲ್ ಮೋಟ್ರ್ ಹಿಂದೆ ಹಿಡ್ಕೊಳ್ಳೋದಿರ್ತಲ್ಲ, ಅದು ಹಿಡ್ಕೊಂಡು ಕುಂದಿರ್ತಾಳ. ಹೆಣ್ತಿ ಅದಕ್ಕೆ ಡುಬ್ಬದ ಮ್ಯಾಗ ಕೈ ಇಟ್ಟು, ಭಕ್ತ ನನ್ನ ಆಶೀರ್ವಾದ ಬಲ್ಲಂಗೆ ಹೊಡಿ. ಇವ ಬರೀ ಸೈಕಲ್ ಮೋಟ್ರ್ ಮೇಲೆ ತಿರುಗಾಡದೆ ಸಂಸಾರ, ಇದನ್ನೇ ಲಗ್ನ ತಿಳ್ಕೊಳ್ಳೋಣ. ಆದ್ರ ಶರಣರಂತಾರ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಏನನ್ನು ಕಾಯಯ್ಯ ಕೂಡಲ ಸಂಗಮ ದೇವ, ಇದ್ರೊಳಗೆ ಅದು ಹುರುಳಿಲ್ಲ ಅಂದ. ಯಾಕಂಗಂತಾನ ನೋಡ್ಬೇಕು ನೀವು. ಹೊಸದಾಗಿ ಲಗ್ನಾಗ ಅವಕ ಮನಿಗೆ ಹತ್ತಿರಂಗಿಲ್ಲವು. ಒಟ್ಟು ರಾತ್ರಿ ಬಾರಕ ಏಕಕ್ಕ ಮನೆಗೆ ಬರೋದು, ತಂದೆ ತಾಯಿ ದುಡ್ಡು ಜಗಳಕ್ಕೆ ತೆಗೆದು ಮನ್ಯಾಗ ಮಾತೆ ಕೇಳ್ತಿರಂಗಿಲ್ಲ. ಅಂಥವ್ ತೊಗೊಂಡು ನಮ್ಮ ಬಲಿ ಬಂದಿರ್ತಾರ. ಯಪ್ಪ ಒಟ್ಟು ನಮ್ಮ ಮಾತೆ ಕೇಳಲಾಗ್ಯದ, ಒಟ್ಟು ಮನೆಗೆ ನಿಂದ್ರಲಾಗ್ಯದ. ಯಪ್ಪ ಅದಕ್ಕೊಂದು ಏನಾರ ಒಂದು ದಾರಾಗಿರ ಕಟ್ಟು. ಯವ್ವ ಇದಕ್ಕೆ ದಾರ ಮೇಳ ಹರಿಯಲ್ಲ. ಈ ಎಮ್ಮಿ ಕೊಳ್ಳ ಕಟ್ತಾರಲ್ಲ, ಏನದು ಲೊಳ್ಳಿ ಏನ್ರಿ, ಅದಕ್ಕೊಂದು ಲೊಳ್ಳಿ ಕಟ್ಟು ಕೊಳ್ಳಾಗ ತಾನೇ ಮನೆ ಹಿಡ್ಕೊಂಡು ಬೀಳ್ತದ. ಲೊಳ್ಳಿ ಕಟ್ಟು ಮನ್ಯಾಗ ಕೊಳ್ಳಾಗಿಂದ ತಾನೇ ಮನೆ ಹಿಡ್ಕೊಂಡು ಬೀಳ್ತದ. ಪಾಪ ಗುರುಗಳು ಹೇಳ್ಯಾರ ತಂದು, ಅವರು ಪಾಪ ಮನ್ಯಾಗ ತಂದೆ ತಾಯಿ ಇರ್ಲಿ ಬಿಡು ಏನು ಯಾಕಿರ್ಲಕ್ಕ, ಅದಕ್ಕೊಂದು ಜೋಡಿ ಮಾಡಿಬಿಡೋಣ ತಿಳ್ಕೊಂಡೊಂದು ಹೆಣ್ಣು ಹುಡುಕ್ತಾರಿಲ್ರಿ. ನೋಡ್ಬೇಕು, ನಾಳೆಗೆ ಹೆಣ್ಣು ನೋಡಕ್ಕೆ ಹೋಗೋದ, ಇವತ್ತು ದಿವಸ ಕಟಿಂಗ್ ಮಾಡ್ಕೊಂಡು ಮೀಸಿ ಕಟ್ಟು ಹೊಡ್ಕೊಂಡು ಪಿಟ್ ಪ್ಯಾಂಟ್ ಹಾಕ್ಕೊಂಡು ಏನ್ರಿ ಟೀ ಶರ್ಟ್ ಹಾಕ್ಕೊಂಡು, ತನಗೆ ಟೈಮ್ ತಿಳಿಲ್ಲ ಅಂದ್ರು ಮಂದಿ ಕೈನ ಉದ್ರಿ ಗಡ್ಯಾರ ಕಟ್ಕೊಂಡು ಹೆಣ್ಣು ನೋಡ್ಲಕ್ಕೆ ಹೋಗಿರ್ತಾವ. ನೋಡ್ರಿ ಇಲ್ಲಿ ನೀವು, ಭಾರಿ ಮಜಾ ಇರ್ತದ. ಅವಾಗಿನ ಹಿರಿಯರೇ ಹೋಗಿದ್ರು ಹೆಣ್ಣು ನೋಡಕ್ಕೆ, ಯಾಕ್ರಿ ಹಿರಿಯರು ಕಳಿಸ್ತಿದ್ರು. ಈಗ ಇಲ್ಲಿಗ ಅವು ಪಾರ್ಗಳು ನೋಡ್ಕೊಂಡು ಬರ್ರಿ ತೋರಿ, ಅವು ಪಸಂದ್ ಆಯ್ತಂದ್ರೆ ಆಮೇಲೆ ನಾವು ಹೋಗೋಣ ಹಿರಿಯರು ಮಾತುಕತೆ. ಅವೇ ಒಂದು 4-5 ಗೊಳೆ ಮಾಡಿ ಕಳಿಸ್ತಾರೆ. ಅವು ಹಡ್ತಿ ಸೊಂಡ್ಯಾಗ ಗುಟ್ಕ ಹಿಡ್ಕೊಂಡು ಏನ್ರಿ ಹೋಗಿ ಅಲ್ಲೇ ಬೀಗರ ಮನೆಗೆ ಪೆಚ್ಚನಾಗ ಹೋಗಳಿ ಕಾಲಿ ಬೀಗರು ಬಂದು ಖಾಲಿ ನೀರು ಕೊಡೋದಕ್ಕೆ ಕಾಲು ತೊಳ್ಕೊಂಡು ಒಳಗೆ ಹೋಗಿ ಬೋಗಣಗಡ್ಲೆ ಉಪ್ಪಿಡ್ತೇನೆ. ಅದು ತಿಂದು ಕೂಡ ಕರ್ರಿ ಹುಡುಗಿ ಹುಡುಗಿ ಅವಾಗಿನಂಗೆ ಅಂದ ಮಣಿ ಗಿಣಿ ಹಾಕಿ ಮಣಿ ಮ್ಯಾಗ ಕುಂದ್ರಿಸಿ ತೋರ್ಸಲ್ಲ. ಈಗ ಅಲ್ಲೇ ಬಾಗಲ್ದಾಗೆ ಕುರ್ಚಿ ಮ್ಯಾಗೆ ದಡಗ್ನೆ ಬಂದು ಕುಂದ್ರದು. ಏನ್ರಿ ಕುಂತುಕೊಳ್ಳೇನ ಮಾತಾಡಿಸ್ತಾರ. ಅವ್ರು ಏನು ತಿಳಿತಾರೆ ಮಾತಾಡ್ಸೋದು ಅಂದ್ರೆ ಏನು ಕೇಳ್ತಾರೆ. 8 ಮಂದಿ ಹೆಣ್ಮಕ್ಳೇ ರೀ, ಯಾವಾಗ ಕೇಳಬೇಕಾಗಿತ್ತು ಅದು ಕೇಳಲ್ಲಿ ಮಗ, ಕೇಳಾರ್ದೆ ಕೇಳ್ತಾವ. ನೋಡ್ರಿ ನೀವು ಏನು ಕೇಳ್ತಾರೆ ಅದ್ರಾಗೆ ಅವ ಹುಡುಗರದ್ರಾಗೆ ನೀ ಕೇಳು ನೀ ಮಾತಾಡ್ಸು ಮಾತಾಡ್ಸೋದು ಒಂದು ಕಲಾದ, ಸುಮ್ಮನೆ ಮಾತಾಡ್ಸೋದಿಲ್ಲ. ನಮ್ಮ ಊರಾಗ ಒಬ್ಬ ಹುಡುಗರು 4-5 ಕೂಡ ಹೋಗ್ಯಾವ. ನೀ ಮಾತಾಡ್ಸು ಮಂದಿ ಯಾಕೆ ಮಾತಾಡ್ಸೋದು, ನೀನೇ ಮಾಡ್ಕೊಳ್ಬೇಡಿ, ನೀನೇ ಮಾತಾಡ್ಸು. ಆ ಹುಡುಗಿಗೆ ಹೇಳ್ಯಾವ ಲಗ್ನ ಮಾಡ್ಕೊಳ್ಳೋ ಹುಡುಗ ಮಂದಿ ಅವ್ರೇನು ಮಾತಾಡ್ಸ್ಬೇಕು, ನೀನೇ ಮಾತಾಡ್ಸು. ಹಾಕೋ ಇದನ್ನು ಬರೋಬರ ನಾನೇ ಮಾತಾಡ್ತೇನೆ. ತಂಗಿ ನಿನ್ನ ಹೆಸರು ಏನು ಅನ್ನತ್ತ ಆಕೆ ಅಂದ್ಲು, ನನ್ನ ಹೆಸರು ಮಲ್ಲವಾದ್ರಿ ಅಣ್ಣ ಅಂದ್ಲಕ್ಕೆ. ಏಸ್ ಮಂದಿ ನಿನಗೆ ಅಣ್ತಾಂಬ್ರು ಅಂತ ಕೇಳ್ದ. ಇಲ್ಲಿ ತನ ನನಗೆ 3 ಮಂದಿ ಇದ್ರಿ ಅಣ್ಣ, ಈಗ ನಿನ್ನೊಬ್ಬನ ಹಿಡ್ಕೊಂಡು 4 ಮಂದಿ ಆಗ್ಯಾರ. ಹ್ಯಾಂಗದ ಕತಿ
ಮಾತಾಡ್ಸೋದು ಒಂದು ಕಲಾ ಅದ್ರಿ, ಮಾತಾಡ್ಸೋದು ಒಂದು ಕಲಾ ಅದ. ಎಲ್ಲರೂ ಮಾತಾಡ್ತೀನಿ ಅಂತಂದ್ರ ಆಗಂಗಿಲ್ಲ. ಏನು ಕೇಳ್ಬೇಕ್ರಿ? ಏನು ಕೇಳ್ತಾರ? ತಂಗಿ ನಿನ್ನ ಹೆಸರೇನು? ನನ್ನ ಹೆಸರು ಮಲ್ಲವ್ರಿ. ನಿಮ್ಮ ಅಪ್ಪನ ಹೆಸರೇನು? ಅವ್ರ ಅಪ್ಪನ ಹೆಸರು ಗೊತ್ತಿರೋದಿಲ್ಲ ನಾಕಿ. ನಮ್ಮ ಅಪ್ಪನ ಹೆಸರು ಅಂದ ಇಂಥವ್ರು. ನಿಮ್ಮ ಅಕ್ಕಂಗಿರ ಹೆಸರು ಬಂದಿದ್ದು ಒಂದಕ್ಕೆ ಮಾಡ್ಕೊಳಕ್ ಬಂದಿದ್ದೀನಿ ನಾ. ಅವ್ರ ಅಕ್ಕಂಗಿರ ತೊಗೊಂಡು ಮಾಡವೇ ನೀನು ಇಸುಕ ಮಾಡ್ಕೊಳವೇನು ಮಣ್ಣ? ಹೌದಿಲ್ಲ. ನೀ ಏನು ಕೇಳಬೇಕು ಅದನ್ನ ಕೇಳಲ್ಲ. ನೀವು ಒಬ್ಬರ ಇಟ್ಟು ಮಂದಿ ತಾಯಂದಿರಿದ್ರಿ, ನಿಮ್ಮ ನೋಡಾಕ್ ಬಂದಾಗ ಒಬ್ಬರ ತಂಗಿ ನಿಂದ ಲಿಂಗ ದೀಕ್ಷೆ ಆಗೈತೇನು? ನಿಮ್ಮ ಮನೆ ಗುರುಗಳು ಯಾರು? ನಿಮ್ಮ ಮನೆ ದೇವ್ರ ಯಾವುದು? ದಾನ ಧರ್ಮ ಮಾಡ್ತೇನಿಲ್ಲ? ಯಾರು ಒಬ್ರ ಕೇಳ್ರಿ? ಈಗ ಅದು ಕೇಳೋದನ್ನ ಹೋಗ್ಯದ. ಈಗ ಓದ್ಕೊಳ್ಳೆ ನಿಂಗೆ ಮುಂದೆ ಹೊಡಿತಾರೆ. ಹಂಗದ ಹುಡುಗಿ ಮಸ್ತ್ ಅವು ನೋಡ್ಲಕ್ ಹೋಗಿರ್ತಾವಲ್ಲ ಏನ್ರಿ ಡುಬ್ಬ ಹೊಡಿತಾವ. ಹೆಂಗ ಮಸ್ತ್ ಏನು ಒಂದೇಳಿ ಕಲರ್ ನೋಡ್ತಾನ, ಮೂಗು ನೋಡ್ತಾನ, ಮುಗೀತು. ಹೌದಿಲ್ಲ? ಜರ ಬಣ್ಣ ಬೆಳ್ಳಗೆತ್ತು, ಜರ ಮೂಗು ನೆಟ್ಟಗೆತ್ತ. ಮಾತಾಡಿಸೋದಿಲ್ಲ. ಈಗ ಡುಬ್ಬ ಹೊಡಿತಾನೆ, ಹೊಡೆದ್ಕೊಳ್ಳೆ ಮಸ್ತ್ ಹೊಡೆದ ಕೂಡ ಹಂಗೆ ಉಪ್ಪಿಟ್ಟು ಹೊಡೆದು ಬಂದ್ಬಿಡು. ಅವ್ರದ್ದು ಏನ್ರಿ ಕೇಳಬೇಕಿಲ್ಲ. ನಿನ್ನ ಲಿಂಗ ದೀಕ್ಷೆ ಆಗಿದೇನಿಲ್ಲ? ನಿನ್ನ ಮನೆ ಗುರುಗಳು ಯಾರು? ನಿನ್ನ ಮನೆ ದೇವ್ರು ಯಾವುದು? ನೀ ದಾನ ಧರ್ಮ ಮಾಡ್ತೇನಿಲ್ಲ? ಗುರುವಿನ ಸೇವಾ ಮಾಡ್ತೇನಿಲ್ಲ? ಏನ್ರಿ ನಿನಗೆ ಮಠಕ ಏನ್ರಿ ಗುರುವಿಗೆ ನಿನಗಂದ ಇದು ಐತೇನಿಲ್ಲ ತಗೊಂಡು ಕೇಳಬೇಕಿಲ್ಲ. ಅವು ಯಾವ ಕೇಳಂಗಿಲ್ಲ. ಬರೀ ಅದೇ ನೋಡಿ, ನಿನ್ನ ಹೆಸರೇನು? ನಿಮ್ಮ ಅಕ್ಕ ತಂಗಿರ ಹೆಸರು ಮಂದಿ, ನಿಮ್ಮ ಅಣ್ಣ ತಮ್ಮರ ಹೆಸರು ಮಂದಿ, ನಿಮ್ಮ ಅವನ ಹೆಸರೇನು? ನಿಮ್ಮ ಅಪ್ಪನ ಹೆಸರು ಇಲ್ಲ. ಮಾತಾಡ್ಸ್ಬಾರ್ದು ಹೊತ್ತು ನಾ ಹೇಳಕತ್ತಿಲ್ಲ, ಮಾತಾಡ್ಸ್ಬೇಕು. ಯಾಕಂದ್ರೆ ಒಂದೊಂದು ಮನ್ಯಾಗ ಇಂಥವು ಹುಟ್ಟಿರ್ತಾವಲ್ಲ. ನಮ್ಮ ಊರಾಗ ಒಬ್ಬನಿಗೆ 3 ಮಂದಿ ಹೆಣ್ಣ, 3 ಹೆಣ್ಣೆ ಹುಟ್ಟ್ಯಾವ. ಮೊದಲು ಇಬ್ಬರಿಗೆ ಒಟ್ಟ ಲಗ್ನನೇ ಆಗಲಿಲ್ಲ, ಯಾರು ಮಾಡ್ಕೊಳ್ಳೇ ಇಲ್ಲ. ಅವು ವಯಸ್ಸಿನ ದೊಡ್ಡ ಅದು ಏನು ಮಾಡ್ಬೇಕು? ಈಗ ದೊಡ್ಡವ್ರು ಆಗ್ಯಾವ, ಅವಕ್ಕೆ ಬಿಟ್ಟಂದ ಸಣ್ಣಕ್ಕಿಗೆ ತೋರ್ಸ್ಬೇಕತ್ತು ಕೊಂಡಂದು ಸಣ್ಣಕ್ಕಿಗೆ ತೋರ್ಸಕತ್ರು. ನೋಡಕ್ಕೆ ಬರ್ತಿದ್ರು. ಇನ್ನೊಂದು ತಾಸಿತ್ತು ಮನ್ಯಾಗ ಅವ್ರ ಅಪ್ಪ ಕಂಡೀಷನ್ ಮಾಡ್ದ, ನೀವು ಒಬ್ಬರೇ 3 ಮಂದಿ ಬಿಟ್ಟದ ಬಾಯಿಗೆ ಬಿಟ್ರೆ ನಿಮ್ಮ ನಾಲಿಗೆನೇ ಕತ್ತರಿಸ್ತೀನಿ ಅಂದ. ಅವ್ ಮಕ್ಕಳಿಗೆ ರೀ, ಹೆಣ್ಮಕ್ಳಿಗೆ ಒಂದೇ ಬಿಟ್ಟತ್ತ ನೀವು ಮಾತಾಡಿದ್ರೆ ನಿಮ್ಮ ನಾಲಿಗೆನೇ ಕತ್ತರಿಸ್ತೀನಿ ಅಂದ. ಪಾಪ 3 ಹೆಣ್ಮಕ್ಳು ಗಪ್ಪೆ ಇದ್ದು ನೋಡ್ಲಕ್ಕೆ ಬಂದರು. ಅಗದಿ ಈಕಿನ ಹೋಗಿ ಅಂದ ಕುಂತ್ಲು. ನೋಡ್ಲಕ್ಕೆ ಒಳ್ಳೆ ಚಂದ ಇದ್ಲು. ಆಯ್ತು ರೀ, ನಮ್ಮ ಹುಡುಗಿ ಮನಸ್ಸಿಗೆ ಹಿಡಿಸದ ಮಾತುಕತೆ ಆಡೋದು. ನಮಗೂ ಹುಡುಗಿ ಹಿಡಿಸದ ಮಾತುಕತೆ ಆಡೋದು. ಆಯಿತು, ಎಲ್ಲ ಕುಡ್ತೊಳದೆಲ್ಲ ಮಾತಾಡಿದ್ರು. ಗಟ್ಟಿ ಆದ ಬಳಿಕಂದ ಗಟ್ಟಿಗಡ ಬತ್ತಿಕೊಂಡು ಮಾಡ್ತಾರೆ ನೋಡ್ರಿ. ನಮ್ಮ ಕಡೆ ಮಾಡ್ತಾರಲ್ಲ, ಬೆಲ್ಲದ ಬ್ಯಾಳಿ ಎಲಿಗಡ ಬತ್ತಿಕೊಂಡು ಮಾಡ್ತಾರೆ. ಪಾಪ ಬೆಲ್ಲದ ಬ್ಯಾಳಿ ಎಲಿಗಡ ಮಾಡ್ಯಾರ. ಅವು ಬಂದು ಬೀಗ್ರಿ ಅನ್ನಂದು ಇದಾಕಿ ಬಂದ ಕೂಡಲೇ ಕುರ್ಚಿ ಮ್ಯಾಗ ಕೂತಾಳಕಿ. ಓಡಾಡಿದ್ದು ನೋಡಿಲ್ಲ ಏನ್ರಿ. ಅದಕ್ಕೆ ನೀವೇನು ಮಾಡ್ರಿ, ಆ ಹುಡುಗಿ ಕೈಲೇನೆ ಊಟಕ್ಕೆ ನೀಡಕ್ಕೆ ಹಚ್ಚ್ರಿ. ಮದುವೆ ಮಾಡ್ಕೊಳ್ಳಿ, ಹುಡುಗಿ ಕೈಲೇನೆ ಊಟಕ್ಕೆ ನೀಡಕ್ಕೆ ಹಚ್ಚ್ರಿ. ಯಾಕೆ ಹೊಲ್ದ ತಿಳ್ಕೊಂಡ್ ಪಾಪ ಆಕಿ ಮೊದಲು ಬಂದು ಎಲ್ಲರಿಗೆ ಬೆಲ್ಲದ ಬೇಳೆ ನೀಡಲು. ಆಮೇಲೆ ಹೋಗಿ ಅಂದ್ರೆ ಎಲೆಗಡಬು ತಂದು. ಈಕಿ ಎಲೆಗಡಬು ತರೋದ್ರಾಗ ಇದೇನೋ ಹುಡುಗಿ ನಿಂತ್ಕೊಂಡು ಮದುವೆ ಮಾಡ್ಕೊಳ್ಳೋದು. ಆ ಹುಡುಗ ಬೆಲ್ಲದ ಬ್ಯಾಳಿ ನೆಕ್ಕಿ ಕೂತಿತ್ತು. ಇನ್ನ ಎಲೆಗಡಬು ತರೋದ್ರಾಗೇನೆ ಬೆಲ್ಲದ ಬೇಳೆ ತಿಂದಿತ್ತು. ಯಾವಾಗಿಂದ ಈಕಿ ಎಲೆಗಡಬು ನೀಡಿ ಮತ್ತೆ ಒಳಗೆ ಹೋಗಿ ಬೆಲ್ಲದ ಬೇಳೆ ತಂದು ನೀಡಲು, ಮತ್ತು ಒಳಗೆ ಎಲೆಗಡಬು ತರ್ಲಕ್ಕೆ ಹೋಗ್ಕಳ. ಇದು ಕಡುಬು ಹಂಗೆ ಇಟ್ಟದ, ಬರೀ ಬೆಲ್ಲದ ಬೇಳೆನೇ ನಕ್ಲಕತ್ತಿತ್ತು. ಸರಿ ನೀಡಿದ್ರೆ ಬೆಲ್ಲದ ಬೇಳೆನೇ ತಿನ್ನಕತ್ತಿತ್ತು. ಇದು ಹುಡುಗಿಗೆ ತಾಳೋದಾಲಿಲ್ಲ. ಒಳಗೆ ಹೋಗಿ ಅವ್ರ ಇಬ್ಬರು ಅಕ್ಕಂಗಿರಿದ್ರಲ್ಲ ದೊಡ್ಡವ್ರು, ಈಗ ಇದು ತಾಳೋದಾಲಿಲ್ಲ. ಅವ್ರ ಅಪ್ಪರು ಹೇಳ್ಯಾರ ಮಾತಾಡ್ಬೇಡ ತಂದು. ಆದ್ರೆ ನೀವು ಹುಡುಗಿಗೆ ತಾಳಿಲ್ಲ. ಹೋಗಿ ಅವ್ರ ಅಕ್ಕಗ, ಅದೆಂತದಂದ ನಮ್ಮವ್ವ ಪ್ಯಾಲೆ ತಿಂದು ತದಬ್ತದು ಹಂಗೆ ಬಿತ್ತದು ಬಾಯ ಮಗ ತುಂಬಲಿ ಅಂತ. ನಾಲಿಗೆ ಕೊಡ್ಡಿದ್ದಂಗಿತ್ತು. ಅಂದ್ರೆ ಬ್ಯಾಳಿ ಬೇಳೆ ತಿಂದು ಕಡುಬು ಹಂಗೆ ಇಟ್ಟದ ಅನ್ನಕ ಅದು ಪ್ಯಾಲೆ ತಿಂದು ತದಬ್ತದು ಹಂಗೆ ಇತ್ತದ. ಈಕಿ ಅಂದ್ಲು. ಆಕಿ ಎರಡನೇದಕ್ಕೆ ಸುಮ್ ಕುದಿರ್ಬೇಕಿಲ್ಲ. ನೀ ಅಪ್ಪ ಪಾತೆ ಬಂದ, ನೀ ಯಾಕ ಪಾತೆ ಅದ್ದಕ್ಕೆ ಅಪ್ಪ ಪಾತೆ ಬಂದ, ನೀ ಯಾಕೆ ಪಾತೆ ಅದಿ? ಈಗಿನಕ 3ನೇದಕ್ಕಿತ್ತಲ್ಲ, ಆಕಿಗೆ ತಾಳಿಲ್ಲ. ಪಾತ್ಯದಕ್ಕೆ ಪಾತ್ಯದ, ನೀ ಯಾಕೆ ಪಾತೆ ತಿಕ್ಕಿ ಅಂದ್ರ ಮಾತಾಡ್ದಕ್ಕೆ ಮಾತಾಡಿದ್ದು, ನೀ ಯಾಕೆ ಮಾತಾಡ್ದೆ ತಿಕ್ಕಿ. ಇವು 3 ಕುರ್ಸ್ ನಾಲಿಗೆ ಕೊಡ್ಡಿದ್ದಂಗಿತ್ತು. ಹೌದಲ್ರಿ? ಮಾತಾಡಿಸ್ಬೇಕು, ಬ್ಯಾಡ ಹತ್ಕೊಂಡಂಗಿಲ್ಲ. ಆದ್ರೆ ಏನ್ ಕೇಳ್ಬೇಕು ಏನಿಲ್ಲ ಹತ್ಕೊಂಡೋದನ್ನ ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ರು 100 ಹೆಣ್ಣ ನೋಡ್ತಾರ. ಹೆಂಗ್ ಹೋಗ್ತಿರ್ತಾನೆ, ಯಾಕೋ ನೋಡಿ ಬಂದಾನ, ನೋಡಿ ಬಂದ ಕಾಕ ಹೆಂಗದ ಪೋರಿ ಜರ ಮೂವ್ ಮಾಡದ ಕಾಕ, ಮತ್ ಹೊಕ್ಕದ ಯಾಕೋ ಹೆಂಗದ ಜರ ಅಂದ ಇದು ಅದ ಕಾಕ ಏನ್ರಿ. ಬರೀ ಇದನ್ನ ಹೇಳಿ ಬಂದ ಕೊನೆಗೆ ಆರಿಸಿ ನೋಡಿದ್ರಾಗ ನಾವು ಸುಮ್ಮ ಹುಡುಕ್ತಿವಿ ಅಟ್ಟೆ. ಆ ಭಗವಂತ ಏನ್ರಿ ಮ್ಯಾಲಿಂದ ಗಂಟು ಹಾಕಿ ಕಳಿಸಿರ್ತಾನ. ಒಂದು ಹೆಣ್ಣಿಗೆ ಒಂದು ಗಂಡ ಇಂಥದ್ದು ಎತ್ತಿಕೊಂಡೋದನ್ನ ಭಗವಂತನೇ ಫಿಕ್ಸ್ ಮಾಡಿ ಕಳಿಸಿರ್ತಾನ. ನಾವು ಸುಮ್ಮನೆ ನೋಡ್ತೀವಿ ಅಟ್ಟೆ. ಎಲ್ಲರ ಒಂದು ಇದ್ದೇ ಇರ್ತದಲ್ರಿ. ಕಡೆಗೆ ಅಂದ ಇದಕ್ಕೆ ಹುಡುಕಿ ಅಂದ ಒಂದು ಮದ್ವಿ ಮಾಡದ ಬಳಿಕ ನಾವು ಹೇಳಿದ್ದೇವಲ್ಲ, ಅದಕ್ಕೆ ಕೊಳ್ಳ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಿಳ್ಕೊಂಡು ಅಂದಂಗ ಏನ್ರಿ. ಯಾವಾಗಿಂದ ಅದ್ರ ಕೊಳ್ಳಾಗಂದ ಕಟ್ಟು